ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಹೋದ ವ್ಲಾಗಲ್ಲಿ ನಮ್ಮ ಡಿಫ್ರೆಂಟ್ ಆಗಿರೋ ದಿವಾಲಿ ಸೆಲೆಬ್ರೇಷನ್ನ ನೋಡಿದ್ರಿ. ತುಂಬಾ ಎಂಜಾಯ್ ಮಾಡಿದ್ದೀರಾ ಕೂಡ. ನಿಮ್ಮ ಕಮೆಂಟ್ಸ್ ಎಲ್ಲ ಓದಿ ತುಂಬಾ ಖುಷಿ ಆಯಿತು. ಅಲ್ಲಿಂದ ನಾವು ಒಂದು 10 ಡೇಸ್ಗೆ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ದೆ. ಸೊ ಈಗ ನಾವು ಆಲ್ರೆಡಿ ಬ್ಯಾಂಗ್ಳೂರಲ್ಲಿದ್ದೀವಿ. ನನ್ನದೊಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು, ರೆಗ್ಯುಲರ್ ಚೆಕಪ್ಪು. ಸೊ ಅಲ್ಲಿಗೆ ಹೋಗ್ತಿದ್ದೀನಿ. ಅಲ್ಲಿಂದ ಮುಗಿಸ್ಕೊಂಡು ನನ್ನ ಫ್ರೆಂಡ್ ವೆಡ್ಡಿಂಗಿಗೆ ಹೋಗೋದಿತ್ತು. ಇದು ವೆಡ್ಡಿಂಗ್ ಹಿಂದಿನ ದಿನ ನೈಟ್ ಒಂದು ವೆಲ್ಕಮ್ ಪಾರ್ಟಿ ಥರ ಮಾಡ್ತಿದ್ರು. ಸೊ ಅದಕ್ಕೆ ಕಾರ್ತಿಕ್ ಕೂಡ ನಾನು ಜಾಯ್ನ್ ಆಗ್ತೀನಿ ಅಂದಿದ್ದಕ್ಕೆ ನಾನು ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಕಾರ್ತಿಕ್ ಇರೋ ಜಾಗಕ್ಕೆ ಹೋಗಿದ್ದೆ. ಸೊ ಅಲ್ಲಿಂದ ನಾನು ಕಾರ್ತಿಕ್ ಇಬ್ಬರು ಕಾರಲ್ಲಿ ಹೋಗ್ತಾಯಿದ್ದೀವಿ. ಈಗ ವೆಡ್ಡಿಂಗ್ ಇರೋ ಜಾಗಕ್ಕೆ ಹೋಗಿ ರೀಚ್ ಆಗ್ತಾಯಿದ್ದೀವಿ ಇನ್ನೇನು. ಸೊ ಅಲ್ಲಿ ಗಂಡು ಹೆಣ್ಣು ಇನ್ನೂ ರೆಡಿ ಆಗೋದು ಲೇಟು ಅಂತ ಹೇಳಿದ್ರು. ಎಲ್ಲರದ್ದು ಆಲ್ರೆಡಿ ಡಿನ್ನರ್ ಕೂಡ ಆಗ್ತಾ ಬಂದಿತ್ತು. ನೀವು ಡಿನ್ನರ್ ಮಾಡ್ಕೊಂಬಿಡಿ ಅಂತ ಹೇಳಿದ್ರು. ಸೊ ನಾವು ಡೈರೆಕ್ಟಾಗಿ ಡಿನ್ನರಿಗೆ ಬಂದಿದ್ದೀವಿ. ಅವಳನ್ನು ನನ್ನ ಫ್ರೆಂಡನ್ನು ಹುಡುಕ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇನ್ನೂ. ಸೊ ಡಿನ್ನರ್ಗೆ ಸೂಪ್ಸ್ 2 ಟೈಪ್ ಸೂಪ್ ಇತ್ತು. ಒಂದು ಕ್ರೀಮಿ ಮತ್ತು ಇನ್ನೊಂದು ಸೂಪಿ. ಅದ್ರ ಜೊತೆಗೆ ಡಿಫ್ರೆಂಟಾಗಿದ್ದೇನು ಅಂತಂದರೆ ಈ ಬ್ರೆಡ್ ದೋಸೆ ನಾನು ಫಸ್ಟ್ ಟೈಮ್ ಕೇಳಿದ್ದು, ನೋಡಿದ್ದು, ತಿಂದಿದ್ದು ತುಂಬಾ ಚೆನ್ನಾಗಿತ್ತು ಡಿಫ್ರೆಂಟಾಗಿ. ಇದ್ರ ಜೊತೆಗೆ ಚಟ್ನಿನೂ ಚೆನ್ನಾಗಿತ್ತು. ಅದ್ರ ಜೊತೆಗೆ ಗ್ರೇವೀಸ್ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು ಇದಕ್ಕೆ. ಅದ್ರ ಜೊತೆ ಹರಾಭರ ಕಬಾಬ್ ಕೂಡ ಮಾಡಿದರು. ಅದ್ರ ಜೊತೆಗೆ ಸಾಟೆಡ್ ಬೇಬಿಕಾರ್ನ್, ಹಾಗೆ ಸ್ಯಾಲಡ್ಸ್, ಅದ್ರ ಜೊತೆ ರೈಸ್, ರಸಮ್. ಡೆಸರ್ಟಿಗೆ ರಸ್ಮಲೈ ವಿತ್ ಟೆಂಡರ್ ಕೋಕೋನಟ್ ಅಂತ ಇತ್ತು. ರಸ್ಮಲೈ ಅದು ಹಾಲೇನಿರುತ್ತೆ ಅದರಲ್ಲಿ ಎಳ್ನೀರಿಂದ ಗಂಜಿನ ಪೀಸ್ ಮಾಡಿ ಹಾಕಿದ್ರು. ತುಂಬಾ ಡಿಫ್ರೆಂಟಾಗಿತ್ತು, ಯುನೀಕ್ ಆಗಿತ್ತು. ಅದ್ರ ಜೊತೆ ಐಸ್ ಕ್ರೀಮ್ ಕೂಡ ಇತ್ತು. ಸೊ ಎಲ್ಲ ಐಟಮ್ಸು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನೀವು ಈ ಫ್ರೆಂಡ್ ಅಂದರೆ ಸಂಧ್ಯಾ, ನನ್ನ ಫ್ರೆಂಡನ್ನು ಒಂದು ವ್ಲಾಗಲ್ಲಿ ನೋಡಿರ್ತೀರ. ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಬ್ಯಾಂಗ್ಳೂರಿಗೆ ಬಂದಿದ್ದೆ ಒಂದು 2 ಇಯರ್ಸ್ ಬ್ಯಾಕ್, ಚರಿತ್ ಹುಟ್ಟೋಕ್ಕೂ ಮುಂಚೆ. ಸೊ ಆ ವ್ಲಾಗ್ ನೀವು ನೋಡಿದರೆ, ರೆಗ್ಯುಲರಾಗಿ ನೋಡ್ತಿದ್ರೆ ನನ್ನ ವ್ಲಾಗ್ಸ್ ಎಲ್ಲ ಅದರಲ್ಲಿ ನೀವು ನೋಡಿರ್ತೀರ. ನಾನು ತಮಿಳ್ನಾಡಲ್ಲಿ ಇದ್ದಿದ್ದರಿಂದ ಫ್ರೀಕ್ವೆಂಟಾಗಿ ಮೀಟ್ ಆಗೋಕ್ಕಾಗ್ತಿರ್ಲಿಲ್ಲ. ಇವಳು ನನಗೆ ಹೇಗೆ ಫ್ರೆಂಡು ಅಂತಂದರೆ, ನಾವು 4 ಇಯರ್ಸ್ ಕೂಡ ರೂಮ್ಮೇಟ್ಸ್ ಆಗಿದ್ವಿ ಹಾಸ್ಟೆಲಲ್ಲಿದ್ದಾಗ, ಇಂಜಿನಿಯರಿಂಗ್ ಓದುವಾಗ. ಅವಳದು ಬ್ರ್ಯಾಂಚ್ ಬೇರೆ ಆಗಿದ್ರು ನಾವು ರೂಮ್ಮೇಟ್ಸ್ ಆಗಿದ್ದರಿಂದ ತುಂಬಾ ಕ್ಲೋಸ್ ಆಗಿದ್ವಿ. ಸೊ ಅವಳು ವೆಡ್ಡಿಂಗ್ನ ಅಟೆಂಡ್ ಮಾಡೋಕ್ಕಾಗ್ತಿರೋದು ತುಂಬಾ ಖುಷಿ ಆಗ್ತಿದೆ. ತಮಿಳ್ನಾಡಲ್ಲಿದ್ದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಅವಳ ಎಂಗೇಜ್ಮೆಂಟ್ಗೂ ಕೂಡ ಹೋಗೋಕ್ಕಾಗಿರಲಿಲ್ಲ ನಾವು ತಮಿಳ್ನಾಡಲ್ಲಿದ್ದಿದ್ದರಿಂದ. ಯಾಕಂದರೆ ಎಂಗೇಜ್ಮೆಂಟ್ ಕೇರಳದಲ್ಲಿತ್ತು. ಕೋಇನ್ಸಿಡೆಂಟಲಿ ನಾವು ಕರ್ನಾಟಕಕ್ಕೆ ಬಂದಮೇಲೆ ಮದುವೆ ಡೇಟು ಎಲ್ಲ ಫಿಕ್ಸ್ ಆಗಿ ನಾವು ಹೋಗೋ ಚಾನ್ಸ್ ಸಿಕ್ಕಿದೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೋಡಿದ್ರಲ್ಲ ನನ್ನ ಫ್ರೆಂಡ್ ಸಂಧ್ಯಾ ಎಷ್ಟು ಬ್ಯೂಟಿಫುಲ್ಲಾಗಿ, ಎಲಿಗೆಂಟಾಗಿ, ಸಿಂಪಲಾಗಿ ರೆಡಿಯಾಗಿದ್ದಾಳೆ ವೆಲ್ಕಮ್ ಪಾರ್ಟಿಗೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಟೇಜ್ ಡೆಕೋರೇಷನು ಎಲ್ಲನೂ ತುಂಬ ಚೆನ್ನಾಗಿತ್ತು. ಇದ್ರ ಮುಂದೆ ಏನೇನೋ ಶಾಸ್ತ್ರ ನಡೆಸ್ತಾರೆ ಈಗ, ಅದಕ್ಕೋಸ್ಕರ ಅಲ್ಲೆಲ್ಲ ಆರತಿ ತಟ್ಟೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಏನೇನು ಶಾಸ್ತ್ರ ನಡೆಯುತ್ತೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಡಿಫ್ರೆಂಟಾಗಿರುತ್ತೆ. ನಾನು ಕೂಡ ಈ ಥರ ಶಾಸ್ತ್ರಗಳನ್ನ ನೋಡಿರಲಿಲ್ಲ, ನೀವು ನೋಡಿರಲ್ಲ ಅಂತ ಅನಿಸುತ್ತೆ. ಹಾಗೆ ಗಂಡಿನ ಕಡೆಯವರು ಕೇರಳದವರಾಗಿದ್ದರಿಂದ ಅವ್ರಿಗೂ ಕೂಡ ಎಲ್ಲನೂ ಡಿಫ್ರೆಂಟು, ಎಲ್ಲನೂ ಹೊಸದು. ಅವರು ಕೂಡ ಎಕ್ಸೈಟ್. ಈಗ ಗಂಡು ಹೆಣ್ಣು ಜಸ್ಟ್ ಸ್ಟೇಜ್ ಕಡೆಗೆ ನಡ್ಕೊಂಡು ಬಂದರು. ಜೊತೆಯಾಗಿ ಈ ಕಡೆ ವೈಟ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವರೇ ಗಂಡು. ನೀವು ಇವ್ರನ್ನ ನೋಡಿರ್ತೀರ ಅನಿಸುತ್ತೆ, ಯಾಕಂದರೆ ಅವರು ಮಲಯಾಳಂ ಸಿಂಗರು. ಬಟ್ ಅವರು ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಹಾಡ್ತಾರೆ. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರು ಕನ್ನಡ ಸಾಂಗ್ಸ್ ಕೂಡ ಹಾಡಿದ್ದಾರೆ. ಈಸ್ ಅ ಪ್ರೊಫೆಷ್ನಲ್ ಸಿಂಗರ್. ಕಾನ್ಸರ್ಟ್ಸ್ ಎಲ್ಲ ಇರುತ್ತೆ ಅವ್ರದ್ದು. ಅವ್ರ ಹೆಸರು ಸಿನೋವ್ ರಾಜ್ ಅಂತ. ಅವರ ಫೇಸ್ಬುಕ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಲಿಂಕ್ನೂ ಹಾಕಿರ್ತೀನಿ. ವೆದರ್ ಅಂತೂ ತುಂಬಾ ಚಳಿಯಾಗಿದೆ. ಅದರಲ್ಲೂ ಬ್ಯಾಂಗ್ಳೂರಂತೂ ಹೇಳೋಕ್ಕೆ ಆಗೋದಿಲ್ಲ. ಸ್ಕಿನ್ ಅಂತೂ ಆಲ್ರೆಡಿ ಒಡೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಎಸ್ಪೆಷಲಿ ಮಕ್ಕಳ ಸ್ಕಿನ್ ಅಂತೂ ಕೇಳಲೇಬೇಡ್ರಿ, ತುಂಬ ಸೆನ್ಸಿಟಿವ್ ಇರುತ್ತೆ. ಫುಲ್ ರಫ್ ಆಗಿ ವೈಟ್ ಆಗೋಕ್ಕೆ ಶುರುವಾಗಿ ಹೋಗಿರುತ್ತೆ. ನಾನಂತೂ ಚರಿತಿಗೆ ಪ್ರತಿದಿನ ಸ್ನಾನ ಆದಮೇಲೆ ಬಾಡಿ ಲೋಷನ್ ಅಪ್ಲೈ ಮಾಡೋದನ್ನು ಮಿಸ್ಸೇ ಮಾಡೋದಿಲ್ಲ. ಅದಕ್ಕೆ ಒಂದು ಸ್ಕಿನ್ ಈಗಲೂ ಕೂಡ ತುಂಬ ಹೆಲ್ದಿಯಾಗಿ ಹೈಡ್ರೇಟೆಡ್ ಆಗಿದೆ. ವೆರಿ ಇಸ್ ಯೋರ್ ಐಸ್, ವೆರಿ ಇಸ್ ಯೋರ್ ನಮಸ್ಕಾರ, ವೆರಿ ಇಸ್ ಯೋರ್ ಐ, ವೆರಿ ಇಸ್ ಯೋರ್ ನರ್ಸ್, where is your mouth, where is your neck, where is your leg, where is your head, where is your hair,
Where is your ear? ನಾನು MamaEarth ಅವರ ಬಾಡಿ ಲೋಷನ್ನ ಪಾಪುಗೆ ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ. ಇವತ್ತು ಹೊಸ ಬಾಟಲ್ ಓಪನ್ ಮಾಡ್ತಿದ್ದೆ, ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಇದು MamaEarth ಅವರ ಕೋಕೋ ಸಾಫ್ಟ್ ಬಾಡಿ ಲೋಷನ್. ಆಗಿನ ಕಾಲದಲ್ಲೆಲ್ಲ ಅಜ್ಜಿ ತಾತ ಅವರೆಲ್ಲನೂ ಏನು ಯೂಸ್ ಮಾಡೋರು ಅಂದರೆ ಕೋಕೋನಟ್ ಆಯಿಲು, ಅರಿಶಿನ ಇದನ್ನೆಲ್ಲ ಯೂಸ್ ಮಾಡೋರು. ಮಕ್ಕಳಿಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕು ಅಂತ, ಸ್ಕಿನ್ ಚೆನ್ನಾಗಿಡೋದಕ್ಕೆ. ಬಟ್ ಈಗಲೂ ನಾವು ಅದನ್ನೆಲ್ಲ ಫಾಲೋ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಈಗಿನ ಲೈಫ್ ಸ್ಟೈಲಲ್ಲಿ. ಸೊ MamaEarth ಅವರ ಎಲ್ಲ ಪ್ರಾಡಕ್ಟ್ಸು ಟಾಕ್ಸಿನ್ ಫ್ರೀ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಇದರಲ್ಲೂ ಕೂಡ ಕೋಕೋನಟ್ ಮತ್ತು ಟರ್ಮರಿಕ್ನ ಯೂಸ್ ಮಾಡಿದ್ದಾರೆ. ಇದು ನ್ಯಾಚುರಲ್ ನರಿಷಿಂಗ್, ಹಾಗೆಯೇ ಇನ್ಫೆಕ್ಷನ್ನಿಂದ ದೂರ ಇಡುತ್ತೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಹೊಂದಿದೆ. ಇದು ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಹೌದು. ಇದು 24 ಅವರ್ಸ್ವರೆಗೂ ಮಾಯಿಶ್ಚರೈಸೇಷನ್ ಕೊಡುತ್ತೆ, ಸ್ಕಿನ್ನನ್ನು ಸೂದ್ ಮಾಡುತ್ತೆ, ಅಲರ್ಜಿ ಆಗೋದಿಲ್ಲ, ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರುತ್ತೆ ಸ್ಕಿನ್ನು. ನಿಮಗೆ MamaEarth ಅವರ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾನೆ ಇರ್ತೀನಿ. ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗೆ ಅವರ ಗುಡ್ನೆಸ್ ಇನ್ಸೈಡರ್ ಪ್ರೋಗ್ರಾಮ್ಗೆ ನೀವು ಇನ್ಸೈಡರ್ ಆಗಿ ಜಾಯ್ನ್ ಆದರೆ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಎವ್ರಿ ಪ್ರಾಡಕ್ಟ್ ಮೇಲೆ. ಹಾಗೆಯೇ ಫ್ರೀ ಗಿಫ್ಟ್ಸ್ ಕೂಡ ಸಿಗುತ್ತೆ ಪ್ರತಿ ಆರ್ಡರ್ ಮೇಲೆ. ಎಕ್ಸ್ಕ್ಲೂಸಿವ್ ಸೇಲ್ಸ್ ಮತ್ತು ಆಫರ್ಸ್ ಇರುತ್ತೆ, ಅದು ಇನ್ಸೈಡರ್ಸ್ಗೆ ಮಾತ್ರ. ಈ ಲಾಯಲ್ಟಿ ಪ್ರೋಗ್ರಾಮ್ಗೆ ನೀವು ಕೂಡ ಜಾಯ್ನ್ ಆಗ್ಬೋದು. ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡ್ಬೋದು. ಫ್ರೆಶ್ 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 ಬೇಕು ಫ್ರೆಶ್. ನಿಮಗೆ MamaEarth ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, MamaEarth ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. MamaEarth ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಪಪ್ಪ ಜಾವ್ಚ ಬೈಕೆ ಪರ ಬೈಕ್ ಸೊ ನಾವು ವಿಂಟರ್ ಬಗ್ಗೆ ಮಾತಾಡ್ಕೊಂಡು ಬರೋಷ್ಟರಲ್ಲಿ ಶಾಸ್ತ್ರಕ್ಕೆಲ್ಲ ರೆಡಿ ಆಗೋಗಿದೆ. ಸೊ ನನ್ನ ಫ್ರೆಂಡ್ ಸಂಧ್ಯಾ ಕೂಡ ಕೂತ್ಬಿಟ್ಟಿದ್ದಾಳೆ ಶಾಸ್ತ್ರಕ್ಕೆ ರೆಡಿಯಾಗಿ. ಈಗ ಗಂಡಿನ ಕಡೆಯವರು ಅಂದರೆ ಗಂಡಿನ ಅಮ್ಮ ಅವರು ಇವರು ಎಲ್ಲ ಸೇರಿ ಏನೋ ಒಂದು ಶಾಸ್ತ್ರ ನಡೆಸ್ತಾರೆ, ಅದನ್ನು ನೀವೇ ನೋಡ್ಬೋದು. ಫಿದಾ ಅನ್ನೋ ಮೂವಿ ನೀವು ಬಹಳಷ್ಟು ಜನ ನೋಡಿರ್ತೀರ, ತೆಲುಗು ಮೂವಿ. ಇದರಲ್ಲಿ ಇವರು ಸಿನೋವ್ ರಾಜ್ ಸಾಂಗ್ ಹಾಡಿದ್ದಾರೆ, ಹೇ ಪಿಲ್ಲಗಾಡ ಅಂತ. ಆ ಸಾಂಗ್ ನೀವು ತುಂಬ ಫೇವ್ರೇಟ್ ಇರೋರಿಗೆ ಗೊತ್ತಿರ್ತಾರೆ ಇವ್ರು ಯಾರು ಅಂತ. ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ಈ ಕಡೆ ನಿಂತಿರೋರು ಪಿಂಕ್ ಸ್ಯಾರಿ ಎಲ್ಲ ಹಾಕ್ಕೊಂಡಿರೋರು, ಹಾಗೆ ಬ್ಲೂ ಜುಬ್ಬ ಹಾಕ್ಕೊಂಡಿರೋರು ಸಂಧ್ಯಾ ಅವರ ಪೇರೆಂಟ್ಸು. ನಾವು ಅಪ್ಪ ಅಮ್ಮನ ಜೊತೆ ಪಾಪುನ ಬಿಟ್ಟು ಬಂದಿದ್ವಿ. ನಾನು ಕಾರ್ತಿಕ್ ಇಬ್ಬರೇ ಬಂದುಬಿಟ್ಟಿದ್ದೀವಿ. ಪಾಪು ಹಠ ಮಾಡ್ತಿರ್ತಾನೋ ಏನೋ ಜಲ್ದಿ ಹೊರಡೋಣ ಆಗಲೇ 10-10:30 ಆಗ್ತಾ ಬಂತು ಅಂತ ಜಲ್ದಿ ಹೊರಟ್ವಿ. ಯಾಕಂದರೆ ನೆಕ್ಸ್ಟ್ ಡೇ ನಾನು ಒಬ್ಬಳೇ ಬರಬೇಕಿತ್ತು.
ಅರ್ಲಿ ಮಾರ್ನಿಂಗ್ ಮುಹೂರ್ತ ಇತ್ತು. ಕಾರ್ತಿಕಿಗೆ ಟ್ರೈನಿಂಗ್ ಇತ್ತು. ಪಾಪು ಇನ್ನೂ ಮಲಗಿದ್ದ ಅಪ್ಪ ಅಮ್ಮನ ಜೊತೆ. ಸೊ ನಾನು ಒಬ್ಬಳೇ ಬಂದಿದ್ದೀನಿ. ಪುರೋಹಿತರು ತುಂಬ ಮಜವಾಗಿ ಮಾತಾಡ್ತಾಯಿದ್ರು. ನಿಮಗೆ ಗಂಡು ಹೆಣ್ಣು ಒಪ್ಪಿಗೆನಾ, ಒಬ್ರನ್ನೊಬ್ರು ಕಂಡ್ರೆ ಇಷ್ಟನಾ ಅಂತೆಲ್ಲ ಕೇಳ್ತಿದ್ರು. ಅವರಿಬ್ರದ್ದು ಆ್ಯಕ್ಚುಲಿ ಲವ್ ಮ್ಯಾರೇಜು. ಸೊ ಆಬ್ವಿಯಸ್ಲಿ ಇಷ್ಟ, ಅದಕ್ಕೆ ನಗ್ತಾಯಿದ್ರು ಎಲ್ಲರೂ. ಅವ್ರ ಫ್ರೆಂಡ್ಸ್, ಎಲ್ಲರ ಫ್ರೆಂಡ್ಸು ಕೂಡ ಬಂದಿದ್ದರು. ತುಂಬ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ. ಅವರಿಬ್ಬರು ಮುಖದಲ್ಲಿರೋ ಖುಷಿ ನೋಡಿದ್ರೇ ಗೊತ್ತಾಗುತ್ತೆ ಅವರಿಬ್ರಿಗೆ ಎಷ್ಟು ಇಷ್ಟ ಒಬ್ರನ್ನೊಬ್ರು ಕಂಡ್ರೆ ಅಂತ. ಈ ವಿಡಿಯೋ ಕೊನೆಯಲ್ಲಿ ಬ್ಯೂಟಿಫುಲ್ ಕ್ಯಾಂಡಿಡ್ ಫೋಟೋಸ್ನ ಹಾಕಿರ್ತೀನಿ ನಾನು, ನಂದು ಹಾಗೆ ಮದುವೆ ಗಂಡು ಹೆಣ್ಣು ಎಲ್ರದ್ದು. ಒಳ್ಳೊಳ್ಳೆ ಫೋಟೋಸ್ನು ಕೂಡ ನೋಡ್ಬೋದು ಇಂಟ್ರೆಸ್ಟ್ ಇರೋರು ವ್ಲಾಗ್ ಮುಗಿದ್ಮೇಲೆ. ನನಗೆ ಸಂಧ್ಯಾ ಅವರ ಪೇರೆಂಟ್ ಮತ್ತು ಅವರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ತುಂಬ ಕ್ಲೋಸು. ನಾವೆಲ್ಲರೂ ಹಾಸ್ಟೆಲಲ್ಲಿದ್ದಾಗ ಅವ್ರ ಮನೆಗೆ ವೆಕೇಷನ್ನಿಗೆ ಹೋಗಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿ ನೋಡ್ಕೊಂಡು ಕಳಿಸಿದ್ರು. ನಾವು ಒಂದು 7-8 ಜನ ಹೋಗಿದ್ವಿ. ಅವ್ರ ಚಿಕ್ಕಮ್ಮ ಅವ್ರ ಮನೆಗೆ ಕರೆದು ನಮಗೆಲ್ರಿಗೂ ಬಿಸಿ ಬಿಸಿ ಮಸಾಲೆ ದೋಸೆ ಮಾಡಿಕೊಟ್ಟಿದ್ರು. ಹಾಗೆಯೇ ಅಲ್ಲಿಂದ ಒಂದು ಕಡೆ ಟ್ರಿಪ್ಪಿಗೆ ಹೋಗಿದ್ವಿ. ಪೂರಿ, ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿದರು. ತುಂಬ ನೆನಪಾಗುತ್ತೆ ಅದೆಲ್ಲ. ಹಾಗೆ ಅಂಕಲ್ಲು ಸಂಧ್ಯಂಗೆ ನೋಡೋಕ್ಕೆ ಅಂತ ಬೆಂಗಳೂರಿಗೆ ಬಂದಾಗ ಎಲ್ಲನೂ ನನಗೂ ಅವಳಿಗೂ ಇಬ್ರಿಗೂ ಹೋಟೆಲ್ ನವಯುಗಕ್ಕೆ ಕರ್ಕೊಂಡೋಗಿ ಅನ್ನ, ಪಪ್ಪು, ಕಬಾಬು ಎಲ್ಲ ತಿನ್ನಿಸೋರು. ಹಾಸ್ಟೆಲ್ ಊಟ ತಿಂದು ಪಾಪ ಬಾಯಿ ಕೆಟ್ಟೋಗಿರುತ್ತೆ ಅಂತ. ಸೊ ಅದೆಲ್ಲ ತುಂಬ ನೆನಪಾಗ್ತಿರುತ್ತೆ ನನಗೆ. ಅದನ್ನೆಲ್ಲ ನಾನು ಯಾವತ್ತೂ ಮರೆಯೋದಿಲ್ಲ, ಅವ್ರು ಕೊಟ್ಟಿದ್ದು ತೋರಿಸಿದ ಪ್ರೀತಿ ಎಲ್ಲನೂ. ಮುಹೂರ್ತ ಆದಮೇಲೆ ಗೊತ್ತಾಯಿತು ಎಲ್ರದ್ದು ಬ್ರೇಕ್ಫಾಸ್ಟ್ ಆಗೋಗಿದೆ, ನನ್ನ ಮಾತ್ರ ಆಗಿಲ್ಲ ಅಂತ. ಸೊ ಜಲ್ದಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ರವಾ ದೋಸೆ, ಇಡ್ಲಿ, ವಡೆ, ಶಾವಿಗೆ ಉಪ್ಪಿಟ್ಟು ಇದೆಲ್ಲನೂ ಇತ್ತು. ನಾನು ಮದುವೆಗೆ ನನ್ನ ಮುಹೂರ್ತದ ಸೀರೆ ಉಟ್ಕೊಂಡು ಬಂದಿದ್ದೆ. ಫಸ್ಟ್ ಟೈಮ್ ನಾನು ಮುಹೂರ್ತ ಆದಮೇಲೆ ತೆಗ್ದೇ ಇರಲಿಲ್ಲ ಆ ಸೀರೆ, ಅದನ್ನು ಉಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆ ನಾನು ಜ್ಯುವೆಲ್ರಿ ಹಾಕ್ಕೊಂಡಿದ್ದೀನಲ್ಲ, ಅದು ನಾನು ಯಾರ ಹತ್ರದಿಂದ ತರಿಸಿದ್ದು ಅಂತ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ವ್ಲಾಗ್ ಹೇಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರ? ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ವಾಪಸ್ ಮನೆಗೆ ಹೋಗಿ ನೋಡಿದ್ರೆ ಚರಿತ್ ಆಲ್ರೆಡಿ ಸ್ಟೇಜಲ್ಲಿದ್ದ, ಅಮ್ಮನ ಮೇಲೆ ಮಲ್ಕೊಬಿಟ್ಟಿದ್ದ. ಸೊ ಹೀಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಆಗ್ತೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.